ರಾಜ್ಯ ರಾಜಕಾರಣದಲ್ಲಿ ಸೈಡ್ ಲೈನ್ ಆಗ್ತಾ ಇದ್ದಾರಾ ಎಚ್.ಡಿ. ರೇವಣ್ಣ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕೈ ತಪ್ತಾ ಇದೆಯಾ 4 ದಶಕದ ಹಾಸನ ರಾಜಕಾರಣದ ಹಿಡಿತ? ಮಾಜಿ ಸಚಿವ ಎಚ್.ಡಿ. ರೇವಣ್ಣರನ್ನ ಹೊರಗಿಟ್ಟಿದ್ದಾವ ಹಾಗಾದ್ರೆ ಮಿತ್ರ ಪಕ್ಷಗಳು? ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ಮೈಸೂರು ಚಲೋ ಪಾದಯಾತ್ರೆ ಮಾಡಿದ್ರು. ಆದರೆ ಪಾದಯಾತ್ರೆಯುದ್ದಕ್ಕೂ ಯಾವ ಫ್ಲೆಕ್ಸ್ನಲ್ಲೂ ಕೂಡ ಎಚ್.ಡಿ. ರೇವಣ್ಣ ಅವರ ಫೋಟೋಗಳಿರಲಿಲ್ಲ, ಎಚ್.ಡಿ.ಕೆ ಫೋಟೋಗಳು ಇರಲಿಲ್ಲ. ಹಾಗಾಗಿ ಸೈಡ್ ಲೈನ್ ಆಗ್ತಾ ಇದ್ದಾರಾ ಹಾಗಾದ್ರೆ ಎಚ್.ಡಿ. ರೇವಣ್ಣ ಅನ್ನುವಂಥ ಪ್ರಶ್ನೆ. ಹಾಸನದ ಹಿಡಿತವನ್ನ ಇಟ್ಕೊಂಡಿದ್ರು ಎಚ್.ಡಿ. ರೇವಣ್ಣ. ಆದ್ರೀಗ ಎಚ್.ಡಿ. ರೇವಣ್ಣ ಅವರೇ ಹಾಸನದ ರಾಜಕಾರಣದಿಂದನೂ ಸೈಡ್ ಲೈನ್ ಆಗ್ತಿದ್ದಾರಾ? ಇತ್ತ ನೂರಾರು ಕಾರ್ಯಕರ್ತರಿಂದ ಮನೆ ತುಂಬಿರ್ತಾ ಇತ್ತು, ಆದರೆ ಮನೆಯಲ್ಲಿ ಯಾವ ಕಾರ್ಯಕರ್ತರು ಕೂಡ ಕಂಡು ಬರ್ತಾ ಇಲ್ಲ. ಪ್ರತಿನಿತ್ಯ ಕೂಡ ಹೊಳೆನರಸೀಪುರ ಮನೆಯಲ್ಲಿ ಅನೇಕ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ಬರ್ತಾ ಇದ್ರು, ಹೋಗ್ತಾ ಇದ್ರು, ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಏನಾದರೂ ಸಮಸ್ಯೆಗಳಿದ್ರೆ ಬಂದು ಹೇಳ್ಕೊಳ್ತಾ ಇದ್ರು. ಆದ್ರೀಗ ಎಚ್.ಡಿ. ರೇವಣ್ಣ ಅವರ ಫ್ಯಾಮಿಲಿ ಮೇಲೆ ಅನೇಕ ಆರೋಪಗಳು ಬಂದವು. ಆ ಆರೋಪಗಳನ್ನು ಎದುರಿಸಿದ್ರು. ಎಚ್.ಡಿ. ರೇವಣ್ಣ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟು ಹೊರಗೆ ಬಂದರು. ಅದಾದ ಬಳಿಕ ಭವಾನಿ ರೇವಣ್ಣ ಕೂಡ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇವೆಲ್ಲ ಒಂದಷ್ಟು ಅಂಶಗಳು, ಬೆಳವಣಿಗೆಗಳು ಅವರ ರಾಜ್ಯ ರಾಜಕಾರಣದ ಮೇಲೂ ಕೂಡ ಈ ರೀತಿ ಪ್ರಭಾವವನ್ನು ಬೀರಿದ್ದಾವ. ಜೊತೆಗೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯಲ್ಲೂ ಕೂಡ ಅವರು ಎಲ್ಲೂ ಪಾಲ್ಗೊಳ್ಳಿಲ್ಲ, ಅವರ ಫೋಟೋಗಳು ಕೂಡ ಎಲ್ಲೂ ಫ್ಲೆಕ್ಸ್ನಲ್ಲಿ ಕಾಣಿಸ್ಕೊಳ್ಳಿಲ್ಲ. ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಈಗ ಸೈಡ್ ಲೈನ್ ಆಗ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ. 4 ದಶಕಗಳಿಂದ ಕೂಡ ಹಾಸನದ ಹಿಡಿತವನ್ನ ಎಚ್.ಡಿ. ರೇವಣ್ಣ ಹೊಂದಿದ್ರು. ಆದ್ರೀಗ ಆ ಹಿಡಿತ ಕೈ ತಪ್ಪುವಂಥ ಸಾಧ್ಯತೆ, ಆತಂಕ ಹೆಚ್ಚಾಗಿದೆಯಾ ಅಂತ ಈಗಾಗಲೇ ಎಚ್.ಡಿ. ರೇವಣ್ಣ ಫ್ಯಾಮಿಲಿ ಮೇಲೆ ಅನೇಕ ಆರೋಪಗಳಿದ್ದಾವೆ. ಜೊತೆಗೆ ರಾಜಕಾರಣದಲ್ಲೂ ಕೂಡ ಅವರು ಸಕ್ರಿಯರಾಗ್ತಾ ಇಲ್ಲ. ಆಗಾಗ ಬರ್ತಾರೆ, ಹೋಗ್ತಾರೆ, ಎಲ್ಲೆಲ್ಲೋ ಕೆಲವೊಂದು ಸನ್ನಿವೇಶಗಳಲ್ಲಿ, ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ. ಹಾಗಾಗಿ ಈಗ ರಾಜಕಾರಣದಿಂದ ದೂರ ಉಳ್ಕೊಳ್ತಿದ್ದಾರೆ ಅನ್ನುವಂಥ ಪ್ರಶ್ನೆ. ಜೊತೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಅವರನ್ನ ಹೊರಗಿಟ್ಟು ತಮ್ಮ ರಾಜಕಾರಣವನ್ನ ಮಾಡ್ತಿದ್ದಾರಾ, ರಾಜಕೀಯ ಚಟುವಟಿಕೆಗಳಲ್ಲಿ ಅವರ ಸಹಭಾಗಿತ್ವವನ್ನು ಬಳಸ್ಕೊಳ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹಾಗಾಗಿ ಎಚ್.ಡಿ. ರೇವಣ್ಣ ಅವರು ಹಾಗಾದರೆ ರಾಜಕಾರಣದಿಂದ, ಅದರಲ್ಲೂ ಕೂಡ ಹಾಸನದ ಹಿಡಿತದಿಂದ ಹೊರಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ಮೂಡ್ತಾ ಇದೆ.